ಡಿ.ಕೆ. ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೌಂಟ್ ಡೌನ್ ಶುರುವಾಗಿದೆ. ಜೊತೆಗೆ ಅಜ್ಜಯ್ಯನ ಸಲಹೆಯಂತೆ ಶುಭ ಮುಹೂರ್ತದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಜೊತೆಗೆ ಏನಾಯ್ತು ವೀಕ್ಷಕರೇ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದವರು ಏನು ತೀರ್ಮಾನ ಮಾಡಿದ್ರು ಅಂತ ಹೇಳಿದ್ರೆ, ಯಾವುದೇ ಆಡಂಬರ ಬೇಡ, ಸಿಂಪಲ್ ಆಗಿ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಹಾಗಾದ್ರೆ ಇವರ ಪಟ್ಟಾಭಿಷೇಕ ಯಾವ ರೀತಿಯಾಗಿರುತ್ತೆ ಈ ಸ್ಟೋರಿ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಾದ ನಾನು ಬುಧವಾರದಿಂದ ಡಿಕೆಶಿ ದರ್ಬಾರ್ ಆರಂಭ. ರಾಜಭವನ ಗ್ಲಾಸ್ ಹೌಸ್ನಲ್ಲಿ ಬಂಡೆ ಪದಗ್ರಹಣ. ವರ್ಷಗಳ ಹೋರಾಟ, ಪಕ್ಷ ಸಂಘಟನೆ, ಸಂಕಷ್ಟಗಳ ಸರಮಾಲೆ, ಅಧಿಕಾರದ ನಿರಂತರ ನಿರೀಕ್ಷೆ, ಕೊನೆಗೂ ಡಿಕೆಶಿಗೆ ಫಲಿಸಿತು ಅಜ್ಜಯ್ಯನ ಕೃಪಾ ಕಟಾಕ್ಷ. ರಾಜ್ಯದ ನಾಯಕತ್ವದ ಚುಕ್ಕಾಣಿ ಹಿಡಿಯಲು ಡಿಕೆಶಿ ಸಕ್ಸಸ್ ಆಗಿದ್ದಾರೆ. ಪಕ್ಷ ಸಂಘಟನೆಯನ್ನ ತಳಮಟ್ಟದಿಂದ ಬಲಪಡಿಸುವ ಕೆಲಸ ಮಾಡಿದ ಡಿಕೆಶಿ ಕಾಂಗ್ರೆಸ್ ಗೆಲುವಿನ ಹಿಂದಿನ ಪ್ರಮುಖ ಶಕ್ತಿ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಟ್ರಬಲ್ ಶೂಟರ್ ಮುಂದಿನ ಸಿಎಂ ಆಗಲು ಶಾಸಕರು ಹೈ ಅಂದಿದ್ದಾರೆ. ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬುಧವಾರ ಅಂದರೆ ಜೂನ್ 30ರಂದೇ ಅಜ್ಜಯ್ಯನ ಸೂಚನೆಯಂತೆ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಲಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಾದ ನಾನು ಅಬ್ಬರ ಆಡಂಬರ ಇಲ್ಲ, ಸಿಂಪಲ್ ಪಟ್ಟಾಭಿಷೇಕ. ಡಿ.ಕೆ. ಶಿವಕುಮಾರ್ ಒಬ್ಬ ಮಾಸ್ ಲೀಡರ್, ತಮ್ಮದೇ ಫ್ಯಾನ್ ಬೇಸ್ ಹೊಂದಿರೋ ನಾಯಕ, ಕಾರ್ಯಕರ್ತರ ನೆಚ್ಚಿನ ನೇತಾರ. ಇಂಥ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂದರೆ ರಾಜ್ಯದ ಮೂಲೆ ಮೂಲೆಗಳಿಂದ ಕಾರ್ಯಕರ್ತರು ಬೆಂಗಳೂರಿಗೆ ಬರ್ತಿದ್ದರು. ಬಂಡೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದರು. ಆದರೆ ಅಬ್ಬರ ಆಡಂಬರಕ್ಕೆಲ್ಲ ಡಿಕೆಶಿ ಬ್ರೇಕ್ ಹಾಕಿದ್ದಾರೆ. ಜೂನ್ 3ನೇ ತಾರೀಕು ಅಂದರೆ ಬುಧವಾರ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಸಿಂಪಲ್ ಆಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ನಿರ್ಧರಿಸಿದ್ದಾರೆ. ಮೊದಲು ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೀಗ ಬಂಡೆ ಪಟ್ಟಾಭಿಷೇಕ ಕಾರ್ಯಕ್ರಮ ಲೋಕಭವನಕ್ಕೆ ಶಿಫ್ಟ್ ಆಗಿದೆ. ಬೆಂಗಳೂರಿನ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಡಿಕೆಶಿ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಈಗಾಗಲೇ ಸಿದ್ಧತೆಗಳು ಭರದಿಂದ ಸಾಗಿದ್ದು ಪೊಲೀಸರು ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಈಗ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಅಂತ ತೀರ್ಮಾನ ಆಗಿದೆ. ತೈಲ ಅಭಾವ, ಸರಳ ಸಮಾರಂಭಕ್ಕೆ ನಿರ್ಧಾರ. ಮಧ್ಯಪ್ರಾಚ್ಯ ಯುದ್ಧದಿಂದ ದೇಶದಲ್ಲಿ ತೈಲ ಅಭಾವ ತಲೆದೋರಿದೆ. ಹೀಗಾಗಿ ಅದ್ದೂರಿ ಕಾರ್ಯಕ್ರಮ ಬದಲು ಸರಳ ಕಾರ್ಯಕ್ರಮ ನಡೆಸಲು ಕೆಪಿಸಿಸಿ ತೀರ್ಮಾನಿಸಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಗಮನದಲ್ಲಿಟ್ಟುಕೊಂಡು ಆಡಂಬರದ ಕಾರ್ಯಕ್ರಮ ಆಯೋಜಿಸದಂತೆ ಪಕ್ಷದ ವತಿಯಿಂದ ಸಲಹೆ ನೀಡಲಾಗಿದೆ. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಸರಳವಾಗಿ ಕಾರ್ಯಕ್ರಮ ನಡೆಸುತ್ತೇವೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆ.ಸಿ. ಚಂದ್ರಶೇಖರ್ ತಿಳಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದ ಕೊಡುಗೆ ಪೆಟ್ರೋಲು ಡೀಸೆಲ್ಲು ಜಾಸ್ತಿಯಾಗಿ ತುಂಬ ದುಬಾರಿಯಾಗಿರೋದ್ರಿಂದ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಕಡೆಯಿಂದ ಸುಮಾರು ಒಂದು 10-15 ಸಾವಿರ ಬಸ್ಗಳನ್ನ ಬುಕ್ ಮಾಡೋದಕ್ಕೆ ಎಲ್ಲರೂ ಕೂಡ ಯೋಚನೆ ಮಾಡಿದ್ರು. ಎಲ್ಲ ಒಂದೊಂದು ಡಿಸ್ಟ್ರಿಕ್ಟಿಂದ ಇಲ್ಲಿಂದೆಲ್ಲ ಬರಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಆಗಬೇಕು ಅನ್ನೋ ಇದರಲ್ಲಿ ಇತ್ತು. ಇವತ್ತು ತಮಗೆಲ್ಲ ಗೊತ್ತಿದೆ, ಇವತ್ತು ಎಷ್ಟು ಕಷ್ಟ ಇದೆ. ಇವತ್ತು ಬೆಂಗಳೂರು ಸಿಟಿ ಟ್ರಾಫಿಕ್ ಅನ್ನೋದು ತಮಗೆಲ್ಲ ಗೊತ್ತಿದೆ. ಆ ಕಾರಣಕ್ಕೆ ತೊಂದರೆ ಆಗಬಾರ್ದು ಜನಗಳಿಗೆ. ಇದು ನಾವು ತಗೊಳ್ಳೋವಂಥ ಯಾವುದೇ ಒಂದು ಕಾರ್ಯಕ್ರಮ ತೊಂದರೆ ಆಗಬಾರ್ದು, ಆಡಂಬರದಿಂದ ಕೂಡಿರಬಾರ್ದು. ಈ ಒಂದು ಚಾರ್ಜ್ ಟೇಕಿಂಗ್ ಅನ್ನೋದು ಏನಿದೆ ಅದನ್ನು ಆಡಂಬರದಿಂದ ಕೂಡಿರಬಾರ್ದು. ಆದಷ್ಟು ಸಿಂಪಲ್ಲಾಗಿ ತಗೋಬೇಕು, ಕೆಲಸ ಮಾಡೋ ರೀತಿಯಲ್ಲಿ ಅದನ್ನು ತೋರಿಸ್ಬೇಕು ಹೊರತು ಆಡಂಬರ ಮಾಡೋದು ಬೇಡ. ಸರಳವಾಗಿ ಈ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನೋ ತೀರ್ಮಾನನ ಪಕ್ಷ ಇವತ್ತು ತೆಗೆದುಕೊಂಡು ಆ ಡೈರೆಕ್ಷನ್ನ ಇವತ್ತು ಕೊಟ್ಟಿದೆ. ಇದಿಷ್ಟೇ ಅಲ್ಲ, ಡಿಕೆಶಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕರ್ತರು ಬರದಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆ.ಸಿ. ಚಂದ್ರಶೇಖರ್ ಮನವಿ ಮಾಡಿದ್ದಾರೆ. ನಾನು ಕಾರ್ಯಕರ್ತರಲ್ಲಿ ಮತ್ತು ಎಲ್ಲ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೂ ಕೂಡ ಬರೋದಕ್ಕೆ ಪ್ರಯತ್ನ ಪಡಬಾರ್ದು. ಯಾಕೆಂತಂದ್ರೆ ನೀವೆಲ್ಲರೂ ಕೂಡ ಸಹಕರಿಸಿ ಅವತ್ತೊಂದು ದಿವಸ ಟ್ರಾಫಿಕ್ ಗೊಂದಲ ಆಗದ ರೀತಿಯಲ್ಲಿ, ಜನಸಾಮಾನ್ಯರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಇವತ್ತು ನಾವು ಈ ಒಂದು ಚಾರ್ಜ್ ಟೇಕಿಂಗ್ ಏನಿದೆ
ಒಂದು ಮಾದರಿಯಾಗಿ ನಡ್ಕೋಬೇಕು ನಾವು ಪ್ರತಿಯೊಬ್ಬರು ಕೂಡ ಅಂತ ಅನ್ನೋದು ನಮ್ಮ ಪಕ್ಷದ ವತಿಯಿಂದ ತೆಗೆದುಕೊಂಡಿರೋಂಥ ನಿರ್ಧಾರ. ಏನು ಪದಗ್ರಹಣ ಕಾರ್ಯಕ್ರಮದ ಬಳಿಕ ನೂತನ ಮುಖ್ಯಮಂತ್ರಿಗಳೇ ಪ್ರತಿ ಜಿಲ್ಲೆಗೂ ಭೇಟಿ ನೀಡ್ತಾರೆ. ಹೀಗಾಗಿ ಯಾವ ಅಭಿಮಾನಿಗಳು ಬರೋದು ಬೇಡ, ಯಾವ ಪಾಸ್ಗೂ ಇರೋದಿಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಹೇಳಿದ್ದಾರೆ. ಅದರಿಂದ ಅಲ್ಲಿಗೆ ಬರೋದ್ರಿಂದ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಪಾಸು ಗೀಸು ಯಾವುದೂ ಇಲ್ಲ, ಯಾವುದು ಮಾಡಿಸಿಲ್ಲ. ಕೆಲವು ಇನ್ವಿಟೇಷನ್ ಬಿಟ್ಟರೆ ಶಾಸಕರಿಗೆ ಇವ್ರಿಗೆ ಮಿಕ್ಕಿದ ಯಾರಿಗೂ ಮಾಡಿಸಿಲ್ಲ. ಅದರಿಂದ ಪಾಸು ಅಂತ ಯಾರನ್ನೂ ಕೇಳಕ್ಕೆ ಹೋಗೋದು ಬೇಡ. ಹಾಗೆ ಅಲ್ಲಿ ಬಂದು ಯಾವುದೇ ರೀತಿಯಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಆಗದ ರೀತಿಯಲ್ಲಿ ನಡ್ಕೊಂಡ್ರೆ ಅದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಒಂದು ಒಳ್ಳೆಯ ಮೆಸೇಜನ್ನು ಕಾಂಗ್ರೆಸ್ ಪಕ್ಷದ ಹತ್ರ ಕಳಿಸ್ತಂಥ ಒಂದು ಕೀರ್ತಿ ನಿಮಗೆ ಸಿಗುತ್ತೆ. ದೊಡ್ಡ ಜವಾಬ್ದಾರಿ ವಹಿಸಿಕೊಳ್ಳುವ ಮುನ್ನ ಡಿಕೆಶಿ ನಾಗರಬಾವಿಯ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದ ಡಿಕೆಶಿ ತಾಳ್ಮೆಗೆ ಫಲ ಸಿಕ್ಕಿದೆ. ಜೂನ್ 3ರಂದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕರುನಾಡಲ್ಲಿ ಡಿಕೆಶಿ ದರ್ಬಾರ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜನಗಳಿಗೆ ಇದು ನಾವು ತಗೊಳ್ಳುವಂಥ ಯಾವುದೇ ಒಂದು ಕಾರ್ಯಕ್ರಮ ತೊಂದರೆ ಆಗಬಾರ್ದು, ಆಡಂಬರದಿಂದ ಕೂಡಿರಬಾರ್ದು. ಈ ಒಂದು ಚಾರ್ಜ್ ಟೇಕಿಂಗ್ ಅನ್ನೋದು ಏನಿದೆ ಅದನ್ನು ಆಡಂಬರದಿಂದ ಕೂಡಿರಬಾರ್ದು. ಆದಷ್ಟು ಸಿಂಪಲ್ಲಾಗಿ ತಗೋಬೇಕು. ಕೆಲಸ ಮಾಡೋ ರೀತಿಯಲ್ಲಿ ಅದನ್ನು ತೋರಿಸ್ಬೇಕು ಹೊರತು ಆಡಂಬರ ಮಾಡೋದು ಬೇಡ. ಸರಳವಾಗಿ ಈ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನೋ ತೀರ್ಮಾನನ ಪಕ್ಷ ಇವತ್ತು ತೆಗೆದುಕೊಂಡು ಆ ಡೈರೆಕ್ಷನ್ನ ಇವತ್ತು ಕೊಟ್ಟಿದೆ. ಇದಿಷ್ಟೇ ಅಲ್ಲ, ಡಿಕೆಶಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕರ್ತರು ಬರದಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಮನವಿ ಮಾಡಿದ್ದಾರೆ. ನಾನು ಕಾರ್ಯಕರ್ತರಲ್ಲಿ ಮತ್ತು ಎಲ್ಲ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೂ ಕೂಡ ಬರೋದಕ್ಕೆ ಪ್ರಯತ್ನ ಪಡಬಾರ್ದು. ಯಾಕೆಂತಂದ್ರೆ ನೀವೆಲ್ಲರೂ ಕೂಡ ಸಹಕರಿಸಿ ಅವತ್ತೊಂದು ದಿವಸ ಟ್ರಾಫಿಕ್ ಗೊಂದಲ ಆಗದ ರೀತಿಯಲ್ಲಿ, ಜನಸಾಮಾನ್ಯರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ ಇವತ್ತು ನಾವು ಈ ಒಂದು ಚಾರ್ಜ್ ಟೇಕಿಂಗ್ ಏನಿದೆ ಒಂದು ಮಾದರಿಯಾಗಿ ನಡ್ಕೋಬೇಕು ನಾವು ಪ್ರತಿಯೊಬ್ಬರು ಕೂಡ ಅಂತ ಅನ್ನೋದು ನಮ್ಮ ಪಕ್ಷದ ವತಿಯಿಂದ ತೆಗೆದುಕೊಂಡಿರೋಂಥ ನಿರ್ಧಾರ. ಏನು ಪದಗ್ರಹಣ ಕಾರ್ಯಕ್ರಮದ ಬಳಿಕ ನೂತನ ಮುಖ್ಯಮಂತ್ರಿಗಳೇ ಪ್ರತಿ ಜಿಲ್ಲೆಗೂ ಭೇಟಿ ನೀಡ್ತಾರೆ. ಹೀಗಾಗಿ ಯಾವ ಅಭಿಮಾನಿಗಳು ಬರೋದು ಬೇಡ, ಯಾವ ಪಾಸ್ಗೂ ಇರೋದಿಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಹೇಳಿದ್ದಾರೆ. ಅದರಿಂದ ಅಲ್ಲಿಗೆ ಬರೋದ್ರಿಂದ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಪಾಸು ಗೀಸು ಯಾವುದೂ ಇಲ್ಲ, ಯಾವುದು ಮಾಡಿಸಿಲ್ಲ. ಕೆಲವು ಇನ್ವಿಟೇಷನ್ ಬಿಟ್ಟರೆ ಶಾಸಕರಿಗೆ ಇವ್ರಿಗೆ ಮಿಕ್ಕಿದ ಯಾರಿಗೂ ಮಾಡಿಸಿಲ್ಲ. ಅದರಿಂದ ಪಾಸು ಅಂತ ಯಾರನ್ನೂ ಕೇಳಕ್ಕೆ ಹೋಗೋದು ಬೇಡ. ಹಾಗೆ ಅಲ್ಲಿ ಬಂದು ಯಾವುದೇ ರೀತಿಯಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಆಗದ ರೀತಿಯಲ್ಲಿ ನಡ್ಕೊಂಡ್ರೆ ಅದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಒಂದು ಒಳ್ಳೆಯ ಮೆಸೇಜನ್ನು ಕಾಂಗ್ರೆಸ್ ಪಕ್ಷದ ಹತ್ರ ಕಳಿಸ್ತಂಥ ಒಂದು ಕೀರ್ತಿ ನಿಮಗೆ ಸಿಗುತ್ತೆ. ದೊಡ್ಡ ಜವಾಬ್ದಾರಿ ವಹಿಸಿಕೊಳ್ಳುವ ಮುನ್ನ ಡಿಕೆಶಿ ನಾಗರಬಾವಿಯ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದ ಡಿಕೆಶಿ ತಾಳ್ಮೆಗೆ ಫಲ ಸಿಕ್ಕಿದೆ. ಜೂನ್ 3ರಂದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕರುನಾಡಲ್ಲಿ ಡಿಕೆಶಿ ದರ್ಬಾರ್ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.